ಪೀಸಿನ ಮಾಡಕತ್ತಿರಲ್ಲ ನೀವು. ನನ್ನ ಮಗಳು ಹೊಟ್ಟೆಲಿ ಅದ ಅಂತ ಈ ಮನೆಗೆ ಬೈಕೂಟ ಅಡ್ಗೆ ಮಾಡ್ಕೊಂಬಂದೆ ನಾನು, ನಿಮಗೆ ತಿನ್ನಕ್ಕಂತಲ್ಲ. ಹೊಳ್ಳಿ ಒಯ್ಲಿ ಅಂತ ಯಾಕೆ ನಾ ಮಾಡ್ಕೊಂಬರ್ತೇನೆ. ಹೊಳ್ಳಿ ಒಯ್ದಾಗಿರ್ ನನ್ನ ಮಗಳು ಇಲ್ಲಿಂದ ಸೀದಾ ಕರ್ಕೊಂಡು ಹೋಗಿ ನನ್ನ ಮನ್ಯಾಗ ಏನು ಬೇಕಾದ ನನ್ನ ಮಗಳಿಗೆ ಮಾಡಿ ಹಾಕಿ ಎಲ್ಲ ಮಾಡ್ತೀನಿ. ಒಂದು ಹೆಣ್ಣು ಕೊಟ್ಟಿದ್ದ ಅಂದ್ರೆ ನೀವು ಬೇಕಾದ ಅಂತರಿ ಅನಿಸ್ಕೊಳಕ್ಕೆ ನಮ್ಗೇನು ಹರಕತ್ ಬಿದ್ದೈತಾನೆ ಇಲ್ಲಿ? ಏನು ಪುಕ್ಷಟಿ ಏನು ರೊಕ್ಕ ಕೊಟ್ಟು ಕೊಂಡ್ಕೊಂಬಂದಿರ್ತಾರ ನನ್ನ ಮಗಳಲ್ಲಿ? ತಿಳ್ಕೊಂಡಂಗೆ ಭಾಳ ಸುಮ್ಮನದೇನಂತ ಭಾಳ ಮಾತಾಡಕತ್ರ ಸುಮ್ಮನೆ ಇರಾಕೆನ ಅಲ್ಲ ಬೀಗ್ರನ. ತಿಳ್ಕೊಂಡಿರ್ಬೇಕು ನೀವು. ಶಾರದಾ ಅಂದ್ರೆ ಭಾಳ ಉತ್ತಮ ಅದಾಳ ಅಂತ ಏಕೆಸ ತಿರುಗಿ ಬಿದ್ರ ಚಾಮುಂಡಿನೂ ಹಾಕೇನಂತ ಇನ್ನೂ ಗೊತ್ತಿಲ್ಲ ಏನ? ಯಾಕಾರ ಅನಿಸ್ಕೊಂಡು ಯಾಕಾರ ಇವ್ರಿಗೆ ಅನ್ಯು ಅಂತ ಅನ್ಬೇಕು ನೀವು. ಆ ರೀತಿ ಅದ ನಾನು ಭಾಳ ನೋಡಾಕತ್ತೆ ನಾನು ಬಂದಾಗಿಂದ ಕಿಮ್ಮತ್ ಕೊಡ್ತಾ ಮಾತಾಡಕತ್ತೀರಿ. ಮಗಳನ್ನ ಕೊಟ್ಟೆ ಅಂತ ಎಷ್ಟಂತ ತಡ್ಕೊಂಡು ಹೋಗೋದು ನಿಮ್ದು? ಬೈಕುಟಕರು ಹೊತ್ತಾನ ಇದು? ನಾಲ್ಕರಾಗ ಕಳ್ಕುಬ್ಸ ಮಾಡಕ್ಕೆ ಬರು ಹೊತ್ತಾನ ಇದು? ಅಲ್ಲ ಈಗ ತೊಗೊಂಡು ಬಂದಿದ್ದಾರೆ, ಯಾರನ್ನ ಕರೆದು ಯಾರನ್ನ ಕೊಡ್ಬೇಕು, ಏನು ಮಾಡ್ಬೇಕು ಇದನ್ನ? ಅಯ್ಯಯ್ಯೋ, ಸಂಜೆ ಹೊತ್ತ ನೀರು ಹಣಿಸಿ ಗುಡಿ ಕರ್ಕೊಂಡು ಹೋಗಿ ಮಾಡೋದು, ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಮಾಡೋದು. ಈಗ ಕರೀರಿ ಉಣ್ಣಾಕ 4 ಮಂದಿನ ಬರ್ತಾರ, ನಾಳೆ ಬರ್ರಿ ನೀರು ಹಣಿಸಿ ಹುಡುಗಿನ ಗುಡಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿರ ಬಂದು ಉಂಡು ಹೋಗ್ತಾರ. ಏನು ನಿಮ್ಗೇನು ಅನ್ನ ಮಾಡ್ಬೇಕು ಸಾರು ಮಾಡ್ಬೇಕು ಅನ್ನಂಗಿಲ್ಲ, ಎಲ್ಲ ಮಾಡೇ ಕಟ್ಕೊಂಡ್ಬಂದೇವು ನಾವು. ನಿಮ್ಮ ಕೈಲಿ ಏನು ನೆಗೋದಿಲ್ಲ ಅಂತ ನಮ್ಗೆ ಗೊತ್ತೈತಿ, ಅದಕ್ಕೆ ನಮ್ಮ ಮನೆಯಿಂದ ಎಲ್ಲ ಮಾಡಿದೆವು. ಏನು ತಂದಿಲ್ಲ ಬಿಟ್ಟಿಲ್ಲ ಮಾಡಿಲ್ಲ ಅಂತ ನನ್ನ ಮಗಳಿಗೆ ಅಸಹ್ಯ ಮಾಡ್ತಿರಲ್ಲ. ಹಾಂ, 4 ತೊಲಿದು ಅವ್ರ ವೈನಿ ಆಕಿ ನೆಕ್ಲೆಸ್ ಕೊಟ್ಬೇಕಾ? ಯಾರು ಮಾಡ್ತಾರಂತೇನು ನಾವು ಮದುವೆಯಾಗ ಮಾತಾಡಿರ್ಲಿನೂ ಇಲ್ಲ, ಕೊಡ್ತೇವೆ ಅಂತ ಅನ್ಕೊಂಡಿರ್ನೂ ಇಲ್ಲ, ಆದರೂ ಮಾಡೈತಿ. ಇದನ್ನೆಲ್ಲ ಕಲ್ಕೋರಿ ಮೊದಲು. ಈ ಥರ ಮಾಡೋದು ಅಲ್ಲ, ಹೊಲಸು ಬುದ್ಧಿನ ಬಿಡ್ರಿ. ಬಿಟ್ಟಾಗ ನಾಳೆ ಒಳ್ಳೇದಾಕತಿ, ಇಲ್ಲ ಅಂದ್ರೆ ನಾಳೆ ನೀವು ನೋಡ್ರಿ ಅನುಭವಿಸ್ತೀರಿ. ಈಗ ಮಾಡಿದ್ದನ್ನ ಸರಿಯಾಗಿ ಅನುಭವಿಸ್ತೀರಿ. ಮೊದಲು ರೀತಿ ಒಳಗೆ ಇರಾ ಕಲ್ಕೋರಿ. ಇದೇ ರೀತಿ ನಾನು ಮಾಡಕ್ಕೆ ಹೋದ್ರೆ ಉದ್ಧಾರ ಆಗೋದಿಲ್ಲ. ಮುಂದೆ ವಯಸ್ಸಾದ್ಮೇಲೆ ನೀವು ನನ್ನ ಮಗಳ ಕೈಯಾಗ ಇರಬೇಕು, ಅದನ್ನ ತಿಳ್ಕೊರಿ ಮೊದಲು. ಅಯ್ಯಯ್ಯಯ್ಯೋ, ಏನ ನಿನ್ನ ಮಗಳು ಒಬ್ಬಾಕೆ ನನ್ನ ಮನೆ ಸೊಸಿ ಅಂತ ತಿಳ್ಕೊಂಬಿಟ್ಟಿಯೇನ? ಇಬ್ರು ಗಂಡ ಮಕ್ಕಳು ನನಗೆ ಹುಲಿ ಅಂತವ್ರ ಏನ? ಇವ ನೋಡ್ಲಿಲ್ಲ ಅಂದ್ರೆ ಲಡ್ದು ಲಟನ ನನ್ನ ಮಗ ಇನ್ನೊಬ್ಬದನ್ ರಾಜ ಹುಲಿ. ಅವ್ನು ನೋಡ್ತಾನ, ಅವನು ಅಂತೇನ ನನ್ನ ಅಂಗೈನಾಗ ಹಿಡಿತಾಳ ನನ್ನ ಸೊಸಿ ಮುದ್ದಕ್ಕಿ. ಆಕಿ ನನ್ನ ಬಂಗಾರಂಗೆ ನೋಡ್ಕೋತಾಳ. ನಿನಗೇನು ಗೊತ್ತೈತಿ? ನೋಡ್ಕೋತಾಳ. ಒಂದಿನ ನಿನ್ನ ಮಗ ಈಗ ಬಂದು ಹೋಗಿರ್ಲ ನನ್ನ ಮಗ ಅಂತೇಳಿ ಹಿಂತಿಂತೇಳಿ ಅಲ್ಲ ಕೂಸಾಗೈತಿ, ಗಂಡ ಮಗ ಆಗೈತಿ, ಬಂದು ಹೊಕ್ಕಾನ ಇಲ್ಲ ಅನ್ನೋದು ನಿನಗೆ ಗೊತ್ತೈತಿ ಇಲ್ಲ? ಬಂದು ಹೋಗಿರ್ತಾನ, ಮಗನ ನೋಡ್ದೆ ಇರ್ತಾನ. ನಿನ್ನ ಮುಂದೆ ಹೇರಿಲ್ಲ, ನಿನ್ನ ಮುಂದೆ ಎಲ್ಲ ಮುಚ್ಚಿಟ್ಟಿರ್ತಾರ. ಅದನ್ನು ತಿಳ್ಕೊನಿ ಮೊದಲು. ಏನ ನಿನ್ನ ಎಲ್ಲಿ ಇಡಬೇಕು ಅಲ್ಲಿ ಇಟ್ಟಿರ್ತಾರ. ನಿನ್ನ ಮಗನ ಬುದ್ಧಿ ಮೊಣಕಾಲ ಕೆಳಗನ ಏನ, ಅದ್ರ ಮೇಲೆ ಯಾವತ್ತೂ ಆಗೋದಿಲ್ಲ. ಅದನ್ನು ತಿಳ್ಕೊನಿ ಮೊದಲು. ನನಗೆ ಗೊತ್ತೈತಿ ಯಾರು ಹೆಂಗ ಏನು ಅಂತೇಳಿ. ಏನೋ ನಾನೆಲ್ಲ ತಿಳ್ಕೊಂಡಿದ್ದೀನಿ, ನೋಡಿದ್ದೇನೆ ನಾನು ನಿನ್ನ ಮಗ ಬಂದದ್ದು. ಒಂದಿನ ನಾನು ನಮ್ಮ ಮನೆಯವ್ರು ಪೇಟೆಗೆ ಹೋಗಿದ್ದೆ. ನಾವು ಪೇಟೆಗೆ ಹೋದಾಗ ನಿನ್ನ ಮಗ ನಿನ್ನ ಮೊಮ್ಮಗ ಆಮೇಲೆ ನಿನ್ನ ಸೊಸಿ ಕಾರ್ನ್ಯಾಗ ಬೂ ಅಂತ ಹುಟ್ಟಿದ್ರು. ನಾವು ನೋಡಿದೆವು, ಅಯ್ಯಯ್ಯ ಇವ ನಮ್ಮ ಮಗಳು ಮೈದ್ನಲ್ಲ ಅಂತ ಅನ್ಕೊಂಡು ಮನಸ್ಸಿನಾಗ ನಾನು ಇವೇ ನಮ್ಮ ಜೊತೆ ಮಾತಾಡುವಲ್ಲ ಬಿಡಂತೇಳಿ ಸುಮ್ಮನೆ ಆಗ್ಬಿಟ್ನಿ. ಈಗ ತಿಂಗಳಿಂದ ನೋಡೇನೆ ನಿನ್ನ ಮಗ ಮನೆಗೆ ಬಂದಿದ್ದನ, ನೀನು ನೋಡಿದನ? ನಿನ್ನ ಕಣ್ಣಿಗೆ ಯಾವನ್ನ ನೋಡಿ ನನ್ನ ಮಗ ಅನಿಸಿರ್ಬೋದು. ನನ್ನ ಮಗ ರಾಜವ. ಇಲ್ಲಿಲ್ಲ, ದುಬೈನಾಗ ಅದಾನ, ದುಡಿಯಾಕ ಹೋಗ್ಯಾನ. 3 ವರ್ಷಕ್ಕೊಮ್ಮೆ ಬರ್ತಾನ. ಅವ ಬರೋದಾಗಿದ್ದು ನಾನು ನೋಡಕ್ಕೆ ಗೊತ್ತಿರ್ಕಿಲ್ಲ. ಹಡ್ದ ಅವ್ನು ನೋಡೋದು ಬಿಡ್ತಾನ. ನಾನು ಮುಂದೆ ಹೇಳಕ್ಕೆ ಬಂದಾಳಿದ್ವಿ. ನಿಂದು ತಿಳ್ಕೊ ಮೊದಲು. ಏನು ಇಬ್ರು ಗಂಡು ಮಕ್ಕಳು ಏನು ಇದಕ್ಕೆ ದುಡಿಯಂಗಿಲ್ಲ ದುಡಿಯಾಕನ ಜಗಳ ಮಾಡಾಕತ್ತಾರು. ಬಂದು ಸೊಸಿದನ್ನ ಏನೋ ಅಂತಾರಲ್ಲ ಬಡ್ದು ಬಾಚ್ಕೊಳಕತ್ತಾರ ಅಂತೇಳಿ ಹಂಗೆ ಮಾಡ್ಯಾಕತ್ತಿದ್ದಿ. ಮತ್ತು ಸೊಸಿನ ಮುದ್ದು ಮಾಡ್ದೆ ಇನ್ನೇನು ಮಾಡ್ತೀನಿ, ನನ್ನ ಸೊಸಿ ಅಂತೇಳಿ ಮಾಡ್ತಿ. ನೋಡ್ಕೊ, 2 ದಿನ ಇಟ್ಕೋತೀನಿ ನೋಡ್ತಾನೆ ನಾನು. ನನ್ನ ಮನೆ ಸುದ್ದಿ ಮಾತಾಡಕ್ಕೆ ನೀ ಯಾವಕಿಲೆ? ನೀ ನನ್ನ ಮನೆಗೆ ಏನು ಹತ್ತಿಲ್ಲ ಬಿಟ್ಟಿಲ್ಲ. ನನ್ನ ಮಗಳು ನೀ ಮನೆಗೆ ಕೊಟ್ಟನಿ, ಈ ಮನೆ ನನಗೂ ಹತ್ತೈತಿ. ಆದ್ರೆ ನೀ ನನ್ನ ಮನೆಗೆ ಹತ್ತಿಲ್ಲ ಬಿಟ್ಟಿಲ್ಲ. ಏನು ನೀ ಭಾಳ ಹಾರಾಡಕೈತೆ ಅಂದ್ರೆ ಇಲ್ಲೇ ಕೊಟ್ಟ ಹೊಕ್ಕನ್ನ ಬೀಗ್ರಂತೂ ನೋಡುದಿಲ್ಲ. ಅಲ್ಲ ಸಮಾಧಾನ ಮಾಡ್ಕೋ ಶಾರದಾ. ಏನು ಮಗಳದ ಕರ್ಕೊಂಡು ಹೋಗಿ ಬಂದೇವಿ, ಯಾಕೆ ಸುಮ್ಮನೆ ಇದನ್ನ ಮಾಡ್ಕೋತಿ? ಕರ್ಕೊಂಡು ಹೋಗಾಕ ನಾ ಯಾಕೆ ಕಳಿಸ್ಲಿ? ನಾ ಆಕಿನ ಕಳ್ಸಂಗಿಲ್ಲ. ಈಗ ಯಾಕೆ ಕಳ್ಸೋದು ಅಕ್ಕಿನ? ಕಳ್ಕುಬ್ಸ ಮಾಡಿ ಹೋಗ್ರಿ. ಇನ್ನೂ ತೊಡೆ ದಿನ ಬಿಟ್ಟು ನೋಡೋಣ, ಯಾವಾಗಾರ ಕಳಿಸ್ಬೇಕು ಅನಿಸ್ತಾ ಕಳಿಸ್ತೇವೆ. ಈಗೇನು ಕಳ್ಸಕ್ಕೆ ಏನಲ್ಲಿ ಕಟ್ಟಿ ಆಗ್ತಾಳಂತನ? ನೀ ಏನ ಹುಟ್ಟಿದ್ಯಲ್ಲ? ಅಲ್ಲ ತವ್ರ ಮನೆಗೆ ಎಷ್ಟು ಸಲ ಹೋಗಿ ಬಂದಿದ್ದೀಗ? ತವ್ರ ಮನೆಗೆ ಹೋಗ್ತೀಯೋ ಏನು ಇಲ್ಲೋ? ಇಲ್ಲೇ ಗಂಡನ ಮನೆಯಾಗ ಬಿದ್ದಿದ್ಯೋ ಮದುವೆ ಆಗಿ ಬಂದಾಗಿಂದ? ಕಳ್ಕುಬ್ಸ ಮಾಡಿ ಬಾಯಿ ಸಾಗಿರ್ತದಂತೇಳಿ ತವ್ರ ಮನೆಗೆ ಹೋಗಿ ಮಗಳಿಗೆ ಏನು ಬೇಕಾದನ್ನು ಮಾಡಿ ತಿನ್ನಿಸ್ತಾರ. ಅದು ಗೊತ್ತೈತೆ ನಿನಗೆ? ಹೆಣ್ಣಾಗಿ ಹುಟ್ಟಿದಿ ಅಂದಮೇಲೆ ಹೆಣ್ಣಿನ ಬಗ್ಗೆ ತಿಳ್ಕೊ ಮೊದಲ. ಇಲ್ಲ ನಾ ಹೆಣ್ಣಲ್ಲ ನಾ ಗಂಡಿಬಿರಿ ಅಂತಂದ್ರೆ ಗೊತ್ತಾಗೋದಿಲ್ಲ. ಸುಮ್ಮದನಂತನಲ್ಲ ನೋಡಿ ಏನು ಮಾಡ್ತಾನಂತ ಗೊತ್ತಿಲ್ಲ, ಕೊಟ್ಟ ಹೋಗ್ಬಿಡಕ್ಕೆ ನಮ್ಮತ್ತ. ಯವ್ವ ನೋಡಲ್ಲ ಉಚನನ ಹಾಂಟೆ ನೋಡಿಲಿ. ನಿಮ್ಮ ಅತ್ತಿ ಹಂಗೆ ಎದಿ ಮೇಲೆ ಬಂದ ನಾನು ಹೊಡ್ಯಾಕ ಬರಾಕತ್ತಾಳ ನೋಡ. ಏನು ರೀತಿ ನಡ್ತಿ ಅವನ್ನ ಹೊಡ್ಯಾಕತ್ತ ನೋಡ್ಕೊಂತಿತ್ತಲ್ಲೋ ನಿನ್ನ ಬಾಯಾಗ ನನ್ನ ಮತ್ತಿನ ಹುಚ್ಚು ಹೊಯ್ಲಿ. ಅಲ್ಲ ನಾನು ಅಡುಗೆ ಕೊನೆಗದನ್ನು ಏನೋ ಬಾಯಿ ಕೇಳಕತ್ತಲ್ಲ. ನಮಸ್ಕಾರ ರೀ ನನ್ನ ಪ್ರೀತಿ ವೀಕ್ಷಕರಿಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ 325 ಹಾಕಿದ್ದೆ. ಅದನ್ನೇ ಮತ್ತೆ ರಿಪೀಟ್ ಯಾಕೆ ಹಾಕಿದ್ದೀನಿ ಅಂತಂದ್ರೆ ನಂದು ಅದು ವಿಡಿಯೋಕ್ಕೆ
ಕಾಪಿರೇಟ್ ಬಂದುಬಿಟ್ಟಿತ್ತು. ಅದು ಕಾಪಿರೇಟು ಹೇಳ್ತಾರೋ ಇಲ್ಲ ನನಗೂ ಗೊತ್ತಿಲ್ಲ, ಹೇಳೋಕ್ಕೂ ಭಯ. ಅದು ಬಂದುಬಿಟ್ಟಿತ್ತು. ಆಮೇಲೆ ಅದನ್ನು ವಿಡಿಯೋ ಡಿಲೀಟ್ ಮಾಡಿ ಇಲ್ಲಾಂದರೆ ಚಾನಲ್ ಆಫ್ ಮಾಡಿಬಿಡ್ತೀವಿ ಅಂತ ಒಮ್ಗಿಲೆ ಅದು ನೋಟಿಸ್ ಬಂದುಬಿಡ್ತು ನನಗೆ, ಅದು ಜಿಮೇಲ್ ಐ ಡಿಯಿಂದ. ಹಾಗಾಗಿ ನಾನು ಪಟ್ಟಂತ ವಿಡಿಯೋ ಡಿಲೀಟ್ ಮಾಡಿಬಿಟ್ಟೆ. ಈಗ ಅದನ್ನು ಮತ್ತೆ ನಿಮ್ಗೆ ಅದು ಎಪಿಸೋಡ್ ನೀವು ಕೇಳ್ತೀರಾ. ಅದನ್ನೆಲ್ಲ ಮತ್ತೆ ಎಡಿಟ್ ಮಾಡಿ ಮತ್ತು ಅದನ್ನೆಲ್ಲ ಇದನ್ನು ಮಾಡಿದಾಗ ಮತ್ತೆ ಅದು ಸರಿ ಬಂತದು. ಯಾಕೆ ಕಾಪಿರೇಟ್ ಬಂದಿತ್ತು ಅಂದರೆ, ಕನ್ನಮ್ಮ ಕಲೆಕ್ಷನ್ ಒಳಗೂ ಸೀರೆದು ಹಾಕಿದಾಗ ಇದ್ರೊಳಗೂ ಅದೇ ಸೀರೆ ಹಾಕಿರ್ತೀರಲ್ಲ, ನನ್ನ ದನಿ ಅದರಾಗಲೂ ಇದು ಸೇಮ್ ಬರುತ್ತೆ, ಇದ್ರಾಗೂ ಅದೇ ಸೇಮ್ ಬರುತ್ತೆ ದನಿ. ಹಂಗಾಗಿ ಅದ್ರೊಳಗೆ ಹಾಕಿದ್ದಕ್ಕೆ ಇದ್ರೊಳಗೆ ಅದು ಕಾಪಿರೇಟ್ ತೊಗೊಂಡಿತ್ತು. ಹಂಗಾಗಿ ನಾನು ಇದ್ರೊಳಗೆ ಅಷ್ಟೇ ಸೀರೆದು ಹಾಕ್ತೀನಿ, ಅದ್ರೊಳಗಂತೂ ಹಾಕಲ್ಲಪ್ಪ. ಹಾಗಾಗಿ ಭಯ ಆಗಿ ನಾನು ಅದನ್ನು ಡಿಲೀಟ್ ಮಾಡಿದ್ದೆ, ಮತ್ತು ರಿಪೀಟ್ ಹಾಕಿದ್ದೀನಿ. ಸೊ ಇವಾಗ ಕ್ರಿಸ್ಮಸ್ ಇರೋದ್ರಿಂದ ಮಕ್ಕಳಿಗೆ ರಜಾ ಬಂತು, ತವರು ಮನೆಗೆ ಬಂದಿದ್ದೀನಿ. ಅದಕ್ಕೆ ಇನ್ನೊಂದಿನ ಎಪಿಸೋಡ್ ನಿಮಗೆ ಅದು ಲೇಟ್ ಆಯಿತು, ಇವತ್ತು ಹಾಕ್ತಾಯಿದ್ದೀನಿ. ಈ ಒಂದು 8 ದಿನ ಸೀರೆ ತೋರಿಸಲ್ಲ. ನಿಮ್ಗೆ ಬೇಕಂದವ್ರು ನೀವು ಬುಕ್ ಮಾಡಿ ಇಟ್ಕೋಬೋದು. ನಾನು ನಿಮಗೆ 8 ದಿನ ಅಂತಲ್ಲ, ಒಂದು 4-5 ದಿನ. ಆಮೇಲೆ ನಿಮಗೆ ಬೇಕಂದರೆ ನೀವು ಯಾವ ಸೀರೆ ಬೇಕಂದ್ರೂ ಬುಕ್ ಮಾಡಿ ಇಟ್ಕೋಬೋದು. ನಾನು ನಿಮಗೆ ಅಲ್ಲಿ ಹೋದ್ಮೇಲೆ ಕೊಡ್ತೀನಿ. ಅತ್ತಿ ಏನ್ರಿ ಇದು, ಮನೆಗೆ ಅವ್ವ ಬಂದಾಳ, ಮಗಳನ್ನ ಇದನ್ನ ಮಾಡಕ್ಕಂತೆ. ನಿಮಗೂ ಒಂದು ಹೆಣ್ಮಗಳಿದ್ರೆ ಹಿಂಗೆ ಮಾಡ್ತಿದ್ರನ? ಬಂದವ್ರಿಗೆ ಒಂದು ಸ್ವಲ್ಪ ಕಿಮ್ಮತ್ತು ಕೊಟ್ಟು ಮಾತಾಡ್ರಿ. ಕಿಮ್ಮತ್ತು ನಿಮಗೆ ಕೊಡ್ಬೇಕನ್ನ? ನಿಮ್ಮ ಅವ್ವ ಈ ರೇಡಿ ನನಗೆ ಹೊಡ್ಯಾಕೆ ಬಂದಾಳ. ಯವ್ವ ನೆಟ್ಗೆ ಮಾತಾಡಕ್ಕೆ ಯಾಕೆ ಹೊಡ್ಯಾಕೆ ಬರ್ತಾರ ಅವರು? ನೀನು ಮನೆಗೆ ಬಂದವ್ರ ಜೊತೆ ಹೆಂಗಿರ್ಬೇಕು ಅಂತ ತಿಳ್ಕೊ. ಹೇಳತ್ತಾರಲ್ಲ ಪಾಪ ಅವ್ರ ಗಾಡಿ ಪಂಚರ್ ಆಗಿತ್ತು ಅಂತೇಳಿ, ಮತ್ತು ನಂದು ಇದ್ದದ್ದು ಸುದ್ದಿ ಹೇಳ್ತಿ. ಅಲ್ಲ ನಾ ಎಲ್ಲಿ ಹೋಗ್ತೇನೆ? ಬಾಡಿಗೆ ಹೋಗಿದ್ದೇನೆ ಒಂದು 15 ದಿನ. ಮತ್ತು ನಿನಗೆ ಹೇಳಿ ಹೋಗ್ಬೇಕನ? ನಾನು ಹೆಂಡತಿಗೆ ಹೇಳಿ ಹೋಗಿದ್ದೆ, ಕೇಳ್ಬೇಕಲ್ಲ ಲಕ್ಷ್ಮಿನ. ನಿನ್ನ ಕೈ ಮುಗಿತು ನಕ್ಕು ಲಕ್ಷ್ಮಿ. ಹೌದು ಬೇ, ಅವ್ರು ನಂಗೆ ಹೇಳೇ ಹೋಗಿದ್ರು, ನಾ 15 ದಿನ ಬಾಡಿಗೆ ಹೋಗ್ತೇನೆ ಮತ್ತು ಬರೋದಿಲ್ಲ, ಮತ್ತು ಅವ್ವಾಗ ಹೇಳಿರೋಕೆ ಸುಮ್ಮ ಇದನ್ನು ಮಾಡ್ಕೋತಾಳ, ನಾ ಹೋಗಿ ಬರ್ತೇನೆ ಅಂತ ನನಗೆ ಹೇಳಿ ನನ್ನ ಕೈಯಲ್ಲಿ ಒಂದು 2,000 ಕೊಟ್ಟೆ ಹೋಗಿದ್ರು ಅವ್ರು ನನ್ನ ಖರ್ಚಿಗೆ. ಅವ್ವಾ ನೋಡ ನಿಂದು ಅಂತ ಮತ್ತೆ ನನ್ನ ಬಾಯಿಗೆ ಅಗ್ಗದ ಬರ್ತದೆ. ಹೇಳ್ತೀನಿ ಬುದ್ಧಿ ಐತೋ ನಿಂದ. ನಿನ್ನ ಬಾಯಾಗ ನಾನು ಶಗನ ಹಾಕ್ಲಿ, ಹಡದ ತಾಯಿನ ಬಿಟ್ಟು ಹಡದ ತಂದಿನ ಬಿಟ್ಟು ನಿನಗೆ ಈಗ ಬಂದು ಹೇಂತನೇ ಹೆಚ್ಚಾದ್ಲ ನಿನಗೆ. ಈಗ ಬಂದು ನಿನಗೆ ಹೇಂತನೇ ಹೆಚ್ಚಾದ್ಲು. ಅಕ್ಕಿ ಹೇಳಿ ಹೋಗಿದ್ದೀನಿ ಅಂದ್ರೆ ನಾಟಕ ಮಾಡ್ರಿ. ನಾ ಗಂಡ ಎಂತೀನಿ ಹಿಡ್ದಿನ, ನೀ ಗಂಡ ಇಲ್ದಂಗೆ ಅವ ಮನೆಗೆ ಬರ್ದಂಗೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ, ಇಲ್ಲೇ ಭಾಳ ನಿಮ್ಮ ಟೆಕ್ನಿಕ್ ಅದಾವಲ್ಲ. ಗಂಡ ಹೆಂಡತಿ ಒಳಗೆ ಗುಟ್ಟು ಮಾಡಿ ರೊಕ್ಕ ಮಾಡ್ಕೊಳಕತ್ತಾರೆ. ಹಂಗಾರ ಕಟ್ಕೊಂಡು ಹೆಂಡತಿಗೆ 2,000 ರೂಪಾಯಿ ಕೊಟ್ಟಿಗೆ ಅಂದ್ರೆ ಇಲ್ಲಿ ಹಡದವು ಲೆಕ್ಕಕ್ಕೆ ಇಲ್ಲ. ಹಂಗಾರೆ ನಿನಗೆ ಕಟ್ಕೊಂಡು ಹೆಂಡತಿ ಬೇಕು ನಿನಗೆ. ಯಾಕಂತ ನಾ ಕೇಳ್ತೇನೆ ನಿಮ್ಮನ್ನ. ನೀವು ನಿಮ್ಮ ಅತ್ತಿನ ಎಷ್ಟು ನೋಡ್ಕೋತೀರಿ? ನಾನು ಅಷ್ಟೇ ನೋಡ್ಕೋತೀನಿ ಇನ್ನು ಮುಂದೆ. ಅಲ್ಲ, ಎಲ್ಲ ಮನೆ ಕೆಲಸ ಎಲ್ಲ ಮಾಡತ್ತೀನಿ, ಬಗ್ಸಿ ಎಲ್ಲ ಮಾಡಕತ್ತೀನಿ. ಏನು ಬೇಕಾದ್ರೆ ನಿಮಗೆಲ್ಲ ಕೈ ಮುಂದೆ ತಂದು ಇಡ್ತೇನೆ ಅಂಥದ್ದು ಕುತ್ಕೊಂಡು ಈಗ ನಿಮ್ಮ ಅತ್ತಿನ ನೀವು ಒಂದಿಟ್ಟು ಉಣ್ಣಕ್ಕೆ ಕೊಡಂದ್ರೂ ಕೊಡೋದಿಲ್ಲ. ನಿಮ್ಮ ಗಂಡ ನೀವು ಹೇಳ್ದಂಗೆ ಕೇಳಬೇಕು, ನಿಮ್ಮ ಜೊತೆನೇ ಮಾತಾಡಬೇಕು. ಅದೆಲ್ಲ ನಿಮ್ಗಿದೈತೆ. ಇಲ್ಲಿ ನನ್ನ ಗಂಡ ನನ್ನ ಮಾತು ಕೇಳಬಾರ್ದನ? ನನ್ನ ಗಂಡ ನನ್ನ ಜೊತೆ ಮಾತಾಡಬಾರ್ದ? ಗಂಡ ಹೆಂಡತಿನ ನೀವು ಮಾತಾಡಿದ್ರೆ ನಿಮ್ಗೆ ಆಗೋದಿಲ್ಲ. ಗಂಡ ಹೆಂಡತಿ ಮಾತಾಡಕತ್ರ ನಿಮ್ಗೆ ಒಂದಿಟ್ಟು ಕುಂತು ಮಾತಾಡ್ರೆ ಸಂಕಟಕೈತಿ. ನೀವು ನಿಮ್ಮ ಗಂಡ ಖುಷಿಯಾಗಿ ಲೋಲೋಕಿಂದ ಕುಲು ಅಡ್ಡಾಡಬೇಕು. ಅಲ್ಲಲ್ಲೇ ಏನಿವತ್ತು ಅಪ್ಪ ಅವ್ವ ಬಂದಾರಂತೇಳಿ ಏನು ಕುದುರಿ ಟನ ಜಿಗಿಯದತ್ತಲ್ಲ. ಕುದುರಿ ಜಿಗಿತತೆ, ಜಿಗಿಯೋಂಗೆ ಮಾಡ್ರಿ ಜಿಗಿತತೆ. ಹಂಗೆ ಬಂದು ಜಿಗಿದು ಗುಮ್ಮಿರ್ತತಿ. ಗುಮ್ಮಿರು 3 ಲೋಕ ಕಾಣ್ಬೇಕು, ಅಷ್ಟು ದೂರ ಹೋಗಿ ಬಿದ್ದಿರ್ತಾರ. ಹಂಗೆ ಗುಮ್ಲೇನ? ಮತ್ತೆ ಮೊದಲ ಅತ್ತಿ ಕಿಮ್ಮತ್ ಕೊಟ್ಟು ಮಾತಾಡಕ್ಕೆ ಕಲ್ಕೋ. ಕಿಮ್ಮತ್ ಕೇಳಿ ನಾಯಿ ತಂದು ಮುಂದಿಟ್ರಂತ. ನಾ ಯಾರ? ನೀನು ಅದ್ರ ಹಿಂದಿನ ಬಾಲನ ಅಲ್ಲಾಡಿಸ್ಕೊಂತ ಅಡ್ಡಾಡಕ್ಕೆ. ನೋಡ್ದೆನ ನೀನು ಅದಿ ಇಲ್ಲಿ ನಿನ್ನ ಮಗಳು ಹೆಂಗೆ ನನಗೆ ಏಕವಚನೆ ಮಾತಾಡ್ತಾ ಅಂತ. ದಿನ ಹಿಂಗೈಕೆ, ದಿನ ಹಂಗೆ. ಒಂದು ಏನಾರ ಅನ್ನ ಹೊಡೆದ ಅದಕ್ಕೆ ಒಂದು 4 ಮಾತಾಡ್ತಾಳೆ, ಒಂದು ಏನಾರ ಅನ್ನ ಹೊಡೆದ ಒಂದು 4 ಮಾತಾಡ್ತಾಳೆ. ಇದೇ ರೀತಿ ನಡ್ತಿ ಕಲಿಸಿದಾರ ನಿನ್ನ ಮಗಳಿಗೆ. ಒಂದಿಟ್ಟು ಅತ್ತಿ ಮಾವನ ಜೊತೆ ಹೆಂಗೆ ಇರ್ಬೇಕಾ, ಮಾವನ ಹೆಂಗೆ ನೋಡ್ಕೋಬೇಕಾ, ಅತ್ತಿನ ಹೆಂಗೆ ನೋಡ್ಕೋಬೇಕಾ, ಮೈದ್ನಿಗೆ ಬಂದಾಗ ಹೆಂಗೆ ಇದನ್ನು ಮಾಡ್ಬೇಕು ಅನ್ನೋದು ಏನೂ ಇಲ್ಲಿಕ್ಕಿಗೆ. ನಾ ಯಾಕೆ ಮಾಡಲಿ ಇವ್ರಿಗೆ, ನಾ ಯಾಕೆ ಕೊಡಲಿ? ಒಂದಿಟ್ಟ ಊಟ ಹಚ್ಕೊಂಬವ, ಕಾಲಕಾಯಿ ಅನ್ನಸಾಕತ್ತಾವು. ವಯಸ್ಸಾದ ಜೀವ ಅಂತಂದ್ರೆ ಇಲ್ಲೇ ಬಂದು ಬರೀ ಹಚ್ಚಿಟ್ಟೇನಿ ಅಂತಾಳಿಕ್ಕಿ. ಇದ್ದಿತ್ತಿಕ್ಕಿದು ಸುಳ್ಳು ಯಾಕೆ ಮಾತಾಡ್ತೀರಿ ಅತ್ತಿ? ಎಂದು ಜೀವನದಾಗ ನಾನು ಅಂದಿಲ್ಲ, ಇಲ್ಲಿ ಬಂದಾಗಿಂದ ಮತ್ತು ಒಂದಿನ ಅಂದಿಲ್ಲ. ನೀವು ಎಲ್ಲಿ ಕುಂದಿರ್ತೀರ ಅಲ್ಲೇ ತಂದು ಕೊಡ್ತೀನಿ, ನಿಮ್ಗೆ ಏನು ಬೇಕೋ ಅದನ್ನು ಮಾಡಿಕೊಡ್ತೀನಿ. ರಾತ್ರಿ ಅಂತೀರ ಹಗಲಿ ಅಂತೀರೋ ಮಾಡಿಕೊಡ್ತೀನಿ. ನಾನು ನಾಯಿಕ್ಕಿಂತ ಹತ್ತುತ್ತು ನೋಡ್ಕೊಂಡಿರಿ. ನೀವು ನಾಯಿ ಅಂದಿರಲ್ಲ ನನಗೆ, ಅದಕ್ಕೆ ನೀವು ಅದಕ್ಕಿಂತ ಹತ್ತುತ್ತು ನಾನು ನೋಡ್ಕೊಳಕತ್ತಾರ. ನಾಯಿ ಅಂದ್ರೆ ಏನು, ಅದೇನು ದೇವ್ರ ಮಲ್ಲಯ್ಯ ಅದು, ಅದಕ್ಕೆ ಹೊಲಿಸಿದಾರೆ ಅಂದ್ರೆ ನಾಯಿನೇನು ಇದು ಮಾಡೋಂಗಿಲ್ಲ. ನನ್ನ ಹತ್ತುತ್ತು ಮಾಡಕತ್ತೀರಿ ನೀವು. ಆದರೂ ನಾವು ಒಂದು ಮಾತು ಹೇಳ್ತೀನಿ ತಿಳ್ಕೊರಿ, ಇಷ್ಟು ನೀವು ಇದನ್ನು ಆಡ್ಡೂರು ಯಾಕತ್ತರ ಅಂದ್ರೆ ನಾವು ಈ ಮನ್ಯಾಗ ಇರೋದಿಲ್ಲ, ಇನ್ನು ಮುಂದೆ ಬೇರೆ ಇರ್ತೇವೆ. ಅಲ್ಲೆಲ್ಲೆಲ್ಲೆ ಬಪ್ಪರಿ ಮಗಳ, ನಿನಗೆ ಅದ ಬೇಕಾಗಿತ್ತನ ಬ್ಯಾರೆ ಇರೋದು. ಅದಕ್ಕೆ ನಿಮ್ಮ ಅವುಗಳು ಬರೋದು ಕಾಯ್ತಿದ್ದೀನ. ಏನು ಲಿಂಬೆನ್ ತಿಕ್ಕೊಂಬಂದ್ರೆ ನಿಮ್ಮ ಅವ್ದು? ನನ್ನ ಮಗನೂ ನೀನು ಪರಾನ ಮಾತಾಡಕತ್ತ. ಲಿಂಬೆನ್ ತೊಗೊಂಬಂದಿರ್ಬೇಕು ನೋಡು. ತೊಗೊಂಡು ಇಬ್ರಿಗೆ ಅವ್ರು ತಲೆಯಾಗ ಹಿಂಡ್ರ ನೋಡು. ಬ್ಯಾರೆಗೂ ಸುದ್ದಿ ಮಾತಾಡಕತ್ತಾರಿ. ಅಂತ ಲಿಂಬೆ ಅಂತ ತಿಕ್ಕೋದು, ಲಿಂಬೆ ಅಂತ ತರೋದು, ಲಿಂಬೆ ಅಂತ ತೊಗೊಂಡು ಬಂದು ಅಲ್ಲಾಡಿಸೋದು ನಮಗೆ ಬುದ್ಧಿ ಇಲ್ರಿ ಏನ? ಅದೆಲ್ಲ ಇರ್ಬೇಕಾಗಿದ್ದು ನಿಮ್ಗೆ. ಅದಕ್ಕೆ ಇದ್ದಾರ ಬಾಯಾಗನ ಅಂತ ಮಾತು ಬರ್ತಾವೆ ಹೊರತು ಇಲ್ದಾರ ಬಾಯಾಗ ಅಂತ ಮಾತು ಬರೋದಿಲ್ಲ. ಅವು ಮೊದಲ ತಿಳ್ಕೊರಿ ಏನು ಮಾತಾಡಬೇಕು ಏನಿಲ್ಲ, ಬಂದವ್ರ ಮುಂದೆ ಹೆಂಗೆ ಮಾತಾಡಬೇಕು ಅಂತ. ಬಂದಿಷ್ಟು ತಾತ್ನ
ನನ್ನ ಮಗಳು ನಾನು ಹೋಗಿ ಎಲ್ಲ ಅಡಿಗೆ ಬಿಚ್ಚಿ ಬಂದು ಮಾತಾಡೋದು ಇಷ್ಟೊತ್ತು ಜಗಳನ ಮಾಡಕತ್ತೀವಿ. ಇಷ್ಟೊತ್ತಿಗೆ ಹೋಗಿ ನಾವು ಬೀರ್ ಬಂದ್ರೆ ಮುಗ್ದ ಹೋಗಿತ್ತ. ಬೀರ್ ಬಂದು ಮಂದಿನ ಒಂದು 4 ಮಂದಿ ಉಣ್ಣಾಕ ಕರೆದು ಬರೀವ ನಾಳೆ ನನ್ನ ಮಗಳಿಗೆ ಆರತಿ ಮಾಡ್ತಾ ಬಂದಿರ ಮಂದಿ ಮನೆ ಕುಲ್ಕುಲು ಅಂತ ನಕ್ಕೋತ ಬರ್ತೀರ. ನಿಮ್ಮಂಥ ಕೊಜ್ಜಾಗಳಿರೋದ್ರಿಂದ ಯಾವ ಮಂದಿನೂ ತಿರುಗಿ ನೋಡೋದಿಲ್ಲ. ನನ್ನ ಮಗಳನ್ನ ಇಲ್ಲಿ ಇಡೋದಿಲ್ಲ. ಕಳ್ಕುಪ್ ಸಾಲ ಯಾವ್ದಾರು ಗುಡಿಯ ಗುಂಡಾರ ಮಾಡ್ಕೊಂಡು ಕರ್ಕೊಂಡು ಹೋಗ್ಕನ. ನಾ ಇಲ್ಲಿರೋದಿಲ್ಲ. ಲಕ್ಷ್ಮ ನಡಿ. ಯವ್ವ ಇಷ್ಟ ಮಾಡ್ಯಾರ. ಇನ್ನೂ ಒಂದು ವಿಷಯ ಹೇಳ್ತೇನೆ ನಾನು. ಲಕ್ಷ್ಮಿ ಬೇಡ, ನಮ್ಮನೆ ವಿಷಯ ಅವ್ರಿಗೆ ಹೇಳಿ ಮನಸ್ಸು ನೋವ್ಸೋದು ಬೇಡ. ನಂಗೆ ನೀ ಏನು ಹೇಳ್ತಿ ಅಂತ ಗೊತ್ತು. ನಾ ಹೇಳಿದನಲ್ಲ, ಇನ್ನು ಮುಂದೆ ನಾನು ನೀನು ಇಬ್ಬರು ಬೇರೆ ಇದ್ದು ಜೀವನ ಮಾಡೋಣ, ಇವ್ರ ಜೊತೆ ಬೇಡ ಅಂತ. ಇದ್ದು ಹಾಳಾಗಿ ಹೋಗ್ಲಿ. ಇವ್ರು ಇಲ್ಲಿ ನಿಮ್ಮಪ್ಪ ನಿಮ್ಮವ್ವ ಬಂದಾಗ ಇಷ್ಟು ಮಾತಾಡತ್ತಾರಂದ್ರೆ ನೀನು ನಾ ಇಲ್ದಾಗ ನಿನ್ಗೆ ಎಷ್ಟು ನೋವು ಕೊಟ್ಟಿರ್ಬಾರ್ದು. ಅದಕ್ಕೆ ಬೇಡ ಬೇಡ. ನಮ್ಮ ಏನದಾವ ಅರ್ಬಿ ಗಂಟು ಮುಟ್ಟೆ ಕಟ್ಕೋ ಹೋಗುನ. ಏನು ನಾನು ಅಲ್ಲೇ ಒಂದು ಮನೆ ನೋಡ್ತೀನಿ. ನೋಡಿ ಇನ್ನು ಮುಂದೆ ನಾನು ಬಾಡಿಗೆ ಹೋಗ್ತೀನಿ. ಎಲ್ಲಾರ ಕೆಲ್ಸಕ್ಕೆ ನೀನು ಅಲ್ಲೇ ನಿಮ್ಮ ಅವ್ವಾಗೂ ಮನೆ ಸಮೀಪಕ್ಕತಿ ಅಲ್ಲೇ ಇರುವಂತೆ. ಹಾಂ ರೀ. ಈಗ ಅಪ್ಪ ಅವ್ವ ಬಂದಾರಲ್ಲ, ನಾನು ಹೆಂಗೋ ಈಗ ಕಳ್ಕುಪ್ಸ ಮಾಡಿ ಹೋಗ್ಬೇಕಿತ್ತ. ಮತ್ತು ಆಯ್ತು, ಅವ್ವ ಗುಡಿಯಾಗನ ಮಾಡ್ತಾನೆ ನಾತಾಳ, ಅಲ್ಲೇ ಮಾಡಿಸ್ಕೊಂಡ್ರಿ ಮನೆಗೆ ಹೋಗ್ಬಿಡಣ್ರಿ. ಆಮೇಲೆ ಅಲ್ಲೇ ಒಂದು ಮನೆ ಹುಡುಕಿ ಅಲ್ಲೇ ಇರೋಣ. ಅಂದ್ರ ಗಂಡ ಹೆಂಡತಿ ಮಾತಾಡ್ಕೊಂಡ ಈಗ ಬ್ಯಾರೆ ಇರ್ಬೇಕಂತ ತೀರ್ಮಾನ ಮಾಡಿ ನಿಮ್ಮಪ್ಪ ನಿಮ್ಮವ್ವನ ಕರ್ಸಿ ಹಂಗಾರ ನೀ? ಇಲ್ಲ, ನಮ್ಮಪ್ಪ ನಮ್ಮವ್ವನ್ನ ನಾ ಕರ್ಸಿಲ್ಲ. ನಮ್ಮಪ್ಪ ನಮ್ಮವ್ವ ನಂಗೆ ಗೊತ್ತಿಲ್ದನ ಖುಷಿ ಆಗಲಿ ನನ್ನ ಮಗಳಿಗೆ ಅನ್ನಕ ಅದೇನೋ ಅಂತಾರಲ್ಲ, ಸರ್ಪ್ರೈಸ್ ಏನೋ ಅಂತಾರಲ್ಲ, ಅದನ್ನು ಕೊಡ್ಬೇಕಂತೇಳಿ ನಮ್ಮಪ್ಪ ನಮ್ಮವ್ವ ಅಡುಗೆ ಮಾಡ್ಕೊಂಡು ತೊಗೊಂಡು ಬಂದಿದ್ರು. ಆದರೆ ನೀವು ಇಲ್ಲಿ ಬ್ರಹ್ಮ ರಾಕ್ಷಸರು ಇರೋದ್ರಿಂದ ಅದನ್ನು ಅಡುಗೆ ಹೋಗಿ ಅಲ್ಲಿ ಯಾವ್ದಾದ್ರು ಅನಾಥ ಮಕ್ಕಳಿಗೆ ಕೊಟ್ಟು ಅವ ಪಾಪ ಒಂಥರ ಖುಷಿ ಪಡ್ತಾವ. ಅವಕ್ಕೆ ಕೊಟ್ಟು ಯಾವ ನಡಿವಿ ಚೀಲಗಳು ತಗೋ. ನಾನು ನಮ್ಮ ಒಂದು 2 ಕಚ್ಚಲ್ ತಗೋತಾನೆ. ಸೀರೆ ಇಟ್ಕೊಂಡೆ, ಅವರು ಒಟ್ಟು ಅರ್ಬಿ ಇಟ್ಕೋತಾನೆ. ನಾನು ನಕ್ಲೇಸ ಎಲ್ಲ ಏನದ್ದಲ್ಲ ಅವನ್ನೆಲ್ಲ ತೊಗೊಂಡು ಹಾಕೊಂಡು ನೀವು ಒಂದು ನಕ್ಲೇಸು ಬಳಿನೂ ಅದಾವ. ನಡಿ ಹೋಗೇ ಬಿಡೋಣ. ನಾ ಅಂತೂ ಇಲ್ಲಿ ನಿಂದಿರಂಗಿಲ್ಲ. ನಿಮ್ಮ ಮಾವ ಬರೋವರೆಗೂ ಇಲ್ಲಿಂದ ಹೆಜ್ಜೆ ಕಿತ್ತಿಟ್ರೆ ನಿನ್ನ ಕಾಲ ಕಟ್ ಮಾಡ್ತಾನೆ ಅದನ್ನ. ಹಾಂ ಬರ್ತಾನೆ, ನಿನ್ನ ಗಂಡ ಬರ್ತಾನೆ. ಬಾ ಕಾಯ್ಕೊಂತ ಕುಂದ್ರಬೇ ಅತ್ತಿ ಮಾವ ನಡೀರಿ. ಅಲ್ಲಳಿ ಅಂದ್ರೆ ಇಷ್ಟಿಟ್ಟಕ್ಕೆ ಮನೆ ಬಿಟ್ಟು ಹೋಗೋದು ಸರಿಯಲ್ಲ. ಈಗ ನಿಮ್ಮ ತಮ್ಮನೂ ಇಲ್ಲಿಲ್ಲ, ದುಬೈಗೆ ಹೋಗ್ಯಾನಂತರಿ. ಮತ್ತು ನಿಮ್ಮ ಅಪ್ಪ ನಿಮ್ಮ ಹೆಂಗೆ ಇರಬೇಕು, ವಯಸ್ಸಾದ ಜೀವಗಳು. ನಮಗೂ ಅನುಭವ ಐತಿ, ಇಲ್ಲ ಅನ್ನಂಗಿಲ್ಲ. ಯಾಕಂದ್ರೆ ನಾಳೆ ಮಕ್ಕಳು ನಾವು ಇಷ್ಟು ಕಷ್ಟಪಟ್ಟು ಬೆಳೆಸಿ ಮಾಡಿ ನಾವಿಲ್ಲಿದ್ದು ಆಮೇಲೆ ಅವನ್ನ ಏನೋ ಒಂದು ಜಗಳ ಬಂತಂತೆ ಬಿಟ್ಟು ಹೋದ್ರೆ ಈ ಸಿಟ್ನಾಗ ಅವರು ಒಂದು ತಿಳುವಳಿಕಿಲ್ಲ, ಬೈತಿರ್ತಾರೆ. ನಾವು ಬಿಟ್ಟು ಹೋಗೋದು ಸರಿಯಲ್ಲ. ಹೌದಾಳೆ ಅಂದ್ರೆ ನೋಡು. ಮತ್ತು ಲಕ್ಷ್ಮಿ ಅಪ್ಪ ಅವ್ವ ಬಂದು ಮಗಳನ್ನ ಬೇರೆ ಮಾಡಿ ಕರ್ಕೊಂಡು ಹೋದ್ರೂ ಅಪವಾದ ನಮಗೆ ಬ್ಯಾಡ್ರಿ. ನೀವು ನನ್ನ ಮಗಳು ಇದೇ ಮನ್ಯಾಗ ಇದ್ದು ತೋರಿಸ್ರಿ ಅವ್ರ ಮುಂದೆ. ಅಲ್ಲ ಮನೆ ಬಿಟ್ಟು ಬರೋದು ನನಗೆ ಇಷ್ಟ ಇಲ್ಲ ನೋಡ್ರಿ. ಬೇಕಾದ್ರೆ ನಾವು ಹೋದ್ಮೇಲೆ ನೀವು ಬೇಕಾದಲ್ಲಿ ಹೋಗ್ರಿ, ಆದ್ರೆ ನಮ್ಮೂರಿಗೆ ಮಾತ್ರ ಬರಕ್ಕೆ ಹೋಗ್ಬೇಡ್ರಿ ನೀವು. ಯಾಕಂದ್ರೆ ನಾವು ಹೋಗಿ ಬ್ಯಾರೆ ಮಾಡಿ ಕರ್ಕೊಂಬಂದಂಗೆ ಆಗ್ಬಿಡ್ತೈತಿ. ನನ್ನ ಮಗಳನ್ನ ನಂಗೆ ಮನೆ ಹೊಡಿಯೋ ಕೆಲಸ ನಾ ಕಲಿಸೇನೂ ಇಲ್ಲ, ನಾ ಮಾಡೋದು ಇಲ್ಲ. ಇದೇನೈತೆ ನಿಮ್ಗೆ ನೋಡ್ರಿ, ನನ್ನ ಮಗಳನ್ನ ಕಳಿಸ್ಕೊಡ್ರಿ. ನಾವು ಕಳ್ಕುಪ್ಸ ಮಾಡ್ತೇವೆ, ಅಲ್ಲಿ ಗುಡಿಯಾಗಿರ್ತೇವೆ ನಾವು, ಅಲ್ಲೇ ಕಳಿಸ್ಕೊಡ್ರಿ ರೀ. ನಡೀರಿ. ಅಲ್ಲತ್ತಿ ಇಲ್ಲೇ ಮಾಡಕ್ಕೆ ಬರ್ತೈತಿ, ಯಾಕೆ ಇದು ಮಾಡ್ತಾರೆ? ಇದೇನು ಮನೆ ಅವ್ರದ್ದಷ್ಟ ಅಲ್ಲ, ನಂದೂ ಐತಿ, ನಂದು ಹಕ್ಕು ಐತಿ ಇದ್ರಾಗ. ನೀವು ಇಲ್ಲೇ ಇರ್ರಿ, ಇಲ್ಲೇ ಮಾಡಿರಾತ. ಇಲ್ಲಪ್ಪ, ನಿನ್ನ ಕೈ ಮುಗಿತಾನೆ. ಅಲ್ಲಿ ಗುಡಿ ನಿಮ್ಮೂರು ಬಸ್ ಸ್ಟ್ಯಾಂಡ್ ಗುಡಿ ಐತಲ್ಲ, ಲಕ್ಷ್ಮೀ ದೇವಿ ಗುಡಿ, ಅಲ್ಲಿ ಕಳಿಸ್ಕೊಡಪ್ಪ ನನ್ನ ಮಗಳ. ಅಲ್ಲೇ ಕಳ್ಕುಪ್ಸ ಮಾಡಿ ಅಲ್ಲೇ ದೇವ್ರ ಗುಡಿಯಾಗ ನಾ ಆರತಿ ಮಾಡಿ ನನ್ನ ಮಗಳಿಗೆ ಅಲ್ಲೇ ಅರ್ಚಕರಿಗೆ ಗಟ್ಟಿ ಹೇಳ್ತಾವು ಮಾಡ್ಕ್ಯಾ ಸ್ವಾಮಿಗಳಿಗೆ ಇದನ್ನ ಮಾಡ್ಕೊಂಡು ಹೋಗಪ್ಪ. ನಿಮ್ಮ ಕೈ ಮುಗಿತೇಪ್ಪ, ಇನ್ನೊಮ್ಮೆ ಮನೆ ಕಾಲಾಡೋದಿಲ್ಲ. ನನ್ನ ಮಗಳನ್ನ ಕೊಟ್ಟು ತಪ್ಪು ಮಾಡೀನಿ ಅಪ್ಪ, ತಪ್ಪು ಮಾಡೀನಿ. ನನ್ನ ಮಗಳು ಹುಟ್ಟಿದಾಗಿಂದ ಕಣ್ಣೀರಾಗ ಕೈ ತೊಳೆಯಾಕತ್ತೈತಿ. ಈಗೂನು ಅದೇ ಪರಿಸ್ಥಿತಿ ಬಂತಯ್ಯಪ್ಪ ನನಗೆ. ಏನು ಸುಳ್ಳು ಹೇಳತ್ತಾರ, ಏನು ಮುಚ್ಚಿಟ್ಕೋತಾರ, ಏನು ಮಾಡತ್ತಾರೋ ನೀವು ಮಾಡಿದ್ದನ್ನು ರಾಡಿ ಏನು ಮುಚ್ಚಿಡತ್ತಲ್ಲ ನನ್ನ ಮಗಳು ಗೊತ್ತಾಗತ್ತ. ಆಕಿ ಮಾತನಾಗ ತಿಳಿಯತ್ತೈತಿ. ಆಕಿ ಇಟ್ಟು ಸಿಟ್ಟು ಬಂದೈತಂದ್ರೆ ಇಲ್ಲಿ ಏನೋ ಆಗೈತಿ, ಇಲ್ಲಿ ಏನೋ ಆಗೈತೆ ಅಂತ ನನ್ನ ತಾಯಿ ಜೀವ ಕನ್ಸಾಕತ್ತೈತಿ. ಆದ್ರೆ ಏನಾಗೈತೆ ಅಂತ ನನ್ನ ಮಗಳು ಬಾಯ್ ಬಿಡತ್ತಿಲ್ಲ. ಆಕೆ ಅಡ್ಗೆ ಮನ್ಯಾಗೂ ಅಡ್ಗೆ ತೆಗಿಯುವ ಭಾಳ ಸಪ್ಗಿದ್ಲ. ಕೈ ಅದು ಎಲ್ಲ ಹಿಂಗೆ ಒಂಥರ ಏನೋ ಚೂರ್ದಂಗೆ ಹೊಡೆದಂಗೆ ಆಕಿನ ಏನೋ ಆಗಿದಾವ. ಅಲ್ಲ ಈ ಹೊಟ್ಟಿಲಿ ಅದಾಳ, ಯಾರಾಗ ಮಾಡಿದಾರ ಆಕಿನ, ಯಾರು ಹೊಡೆದಾರ ಆಕಿನ? ನೀ ಇಲ್ಲದೆ ಇದ್ದಾಗದು ಬಡ್ದಾಡ್ಯಾರೋ ಹೊಡೆದಾಡ್ಯಾರೋ, ಆಕಿ ಮ್ಯಾಲೆ ಏನೋ ದೌರ್ಜನ್ಯ ಮಾಡ್ಯಾರೋ ಯಾರಿಗೆ ಗೊತ್ತ. ಆಕಿ ಏನು ಕೇರು ಬಾಯ್ ಬಿಡತ್ತಿಲ್ಲ. ನೋಡಪ್ಪ, ನನ್ನ ಮಗಳಿಗೆ ಇಷ್ಟ ಆಗೈತಿ. ಇನ್ನು ಮುಂದೆ ಏನಾರು ತೊಂದರೆ ಆದ್ರೆ ನಾ ಮಾತ್ರ ಸುಮ್ಮನೆ ಬಿಡುದಿಲ್ಲ. ಈ ತಾಯಿ ಕಣ್ಣೀರಿ ಮನೆ ತಟ್ಟದ ಬಿಡುದಿಲ್ಲ, ನೆನಪಿರ್ಲಿ ರೀ. ನಡೀರಿ. ಶಾರದಾ ನನ್ನ ಮಾತು ಕೇಳು ರೀ. ಬರ್ರಿ, ಅಲ್ಲಿ ಗುಡಿ ಹಾಕೊಂಡ್ರು ನನ್ನ ಮಗಳನ್ನ ಅವ್ರು ಕರ್ಕೊಂಡ್ ಬರ್ತಾರ. ಬರ್ರಿ. ಅದು ಮಾವ ಇಲ್ಲಿ ಮಾಡಿದ್ರೆ ಚಂದಿತ್ತು. ಅಲ್ಲ ಹೋಗಿ ಗುಡಿಯಾಗ ಮಾಡೋದು ನಮ್ಮ ಮನೆ ಇದ್ದ. ಏನು ಮಾಡಪ್ಪ, ನಿಮ್ಮ ಅವ್ವನ ಹಂಗೆ ಮಾತಾಡಿದ ಮೇಲೆ ಏನು ಮಾಡೋಕೆ ಬರೋದಿಲ್ಲ. ಆತು ಅಲ್ಲೇ ಗುಡಿಯಾಗ ಬಾ, ಅಲ್ಲೇ ಮಾಡ್ಕೊಂಡು ನನ್ನ ಮಗಳು 1-2 ದಿನ ಕರ್ಕೊಂಡು ಹೋಗ್ತೀವಿ. ಬೇಕಾದ್ರೆ ನಿಮ್ಮ ಮನೆ ನೋಡಿದ ಮೇಲೆ ನನ್ನ ಮಗಳನ್ನ ಕಳಿಸ್ತಪ್ಪ. ಇನ್ನಂತೂ ಈ ಮನೆ ಕಾಲಾಡಿಸೋಲ್ಲ ನನ್ನ ಮಗಳು. ಏನು ನಾ ಒಂದಿಟ್ಟು ತಿರುಗಿ ಬಿದ್ದು ನೀ ಮೊದ್ಲಿನ ಮಲ್ಲಪ್ಪ ಆದ್ನಿ ಅಂದ್ರೆ ನಿಮ್ಮ ಮನೆ ಅಲ್ಲೂಲ ಕಲ್ಲೂಲ ಆಗಿ ಹೋಗತಿ. ಮೊದ್ಲಿನ ಮಲ್ಲಪ್ಪ ನಿನ್ನ ನೋಡಿಲ್ಲ ನೀವು, ಈಗಿನ ಮಲ್ಲಪ್ಪನ ನೋಡತ್ತರಿ. ಮೊದ್ಲಿನ ಮಲ್ಲಪ್ಪ ಹೆಂಗಿದ್ದಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಏನು ಸರದ್ ನಿತ್ತು ಹಿಂಗೆ ಒಂದು ಕೊಡ್ಲಿ ತೊಗೊಂಡ್ರೆ ಚಂದ ಹಾರಿಸ್ಬಿಡ್ತಿದ್ದೀನಿ ಮೊದಲು. ಏನು ಈಗ ಸುಮ್ಮದೇನೆ. ಯಾಕೆ ಸುಮ್ಮದೇನಿ? ಮಕ್ಕಳು ವಯಸ್ಸಕ್ಕೆ ಬಂದವ, ಮೊಮ್ಮಕ್ಕಳು ಕಾಣೋ ವಯಸ್ಸಾತು. ಈಗ ಇದನ್ನೆಲ್ಲ ಮಾಡೋದು ಚಂದಲ್ಲ ಅಂತ ಸುಮ್ಮದೇನಿ. ನನಗೆ ಜೈಲಿಗೂ ಹಾಕೊಂಡು ಅಂಜಿಲ್ಲಪ್ಪ, ನಾನು ಅಂಜಿಲ್ಲ. ಹಿಂಗೆ ತೊಗೊಂಡು ಹಿಂಗೆ ಕೊಡ್ಲಿ ತೊಗೊಂಡು ಹಿಂಗೆ ತೊಗೊಂಡು ಅಂದ್ರೆ ಹಿಂಗೆ ಕತ್ತರಿಸಿ ಕೈಯಾಗ ಏನಾರು ಉಂಡುಗಳು ಮತ್ತೆ ಈಗ ಆತನ. ಏನು
ನನ್ನ ಮಗಳ ಇಷ್ಟ ಸಾಕಿನ ಕಣ್ಣೀರು ಹಾಕಿದ್ದು ಇನ್ನು ಮುಂದೆ ಕಣ್ಣೀರು ಬಂದು ನಾ ಬಿಡ್ದಲ್ಪ ಮತ್ತು ಮನು ಏನ ಏನು ಮಾಡ್ತೀನಿ ನೋಡು ಗುಡಿ ಕಳಿಸು ಇಷ್ಟ ನನ್ನ ಹೆಂಡತಿ ಏನೋ ಇಷ್ಟು ಸಿಟ್ಟಾಗ್ಯಾಳ ನನ್ನ ಮಗಳು ಇಷ್ಟು ಸಿಟ್ಟಾಗ್ಯಾಳ ಅಂದ್ರೆ ನಿಮ್ಮ ಮನ್ಯಾಗ ಆಕಿಗೆ ಏನೋ ಧೋಕಾ ಮಾಡಾಕತ್ತಾರ ನನಗೆ ಗೊತ್ತಾಗೈತಿ. ಥೂ ನಿಮ್ಮ ಜನ್ಮಕ್ಕೆ ಇಷ್ಟ ಎಂಥ ಮನ್ಯಾಗ ಮಗ ಆಗಿ ಹುಟ್ಟಿನೋ ನಾನು. ಯಾಕೋ ನಿನ್ನ ಬಾಯ ನಾನು ಶಗನ ಹಾಕ್ಲಿ ಹಾಂ? ನಿನ್ನ ಹೆಂಡತಿ ಮನೆಯವ್ರು ಬಂದಾರಂತೇಳಿ ನನಗೆ ಕಿಮ್ಮತ್ ಕೊಡದ ಮಾತಾಡತ್ತೇನ? ಥೂ ನಿನ್ನ ಬಾಯಾಗ ನನ್ನ ಶಗನ ಹಾಕಲಿ. ನಿನ್ನ ತಾಯಿ ಅಂದಾಮಿ ಅವ, ನಿನ್ನ ಗಂಡಗೆ ಅಪ್ಪ ಅಂದಾಮಿ ಅವ. ನೀವು ಯಾರು ಕಿಮ್ಮತ್ತಿಲ್ಲದ ನಾಯಿಗಳು ನೀವು. ನಿಮ್ಮಂಥ ಹೊಟ್ಟೆ ಹುಟ್ಟಿದನಲ್ಲ ನನ್ನ ಎಟ್ಟು ಪಿನಾಲ್ ಹಾಕಿ ತೊಳ್ಕೊಂಡ್ರು ಹೋಗುದಲ್ಲ. ನಾನು ಹೆಂಡತಿ ಕರ್ಕೊಂಡು ನಾ ಬ್ಯಾರೆ ಇರ್ತಾನೆ. ಹೋಗಿ ನಿನ್ನ ಗಂಡ ಒಂದು ಕೊಲ್ಲಿದಾಗ ಬಿದ್ದ ನೋಡಿ ನಾಯಿ ಹಂಗೆ. ಅವು ಹುಚ್ಚುಳೆ ಮಗನ ಕೇಳು ಏನ. ಯಾಕೋ ಹುಚ್ಚು ಪಾವನ್ ತಂದು ಮುಂದಿಟ್ರಂತ ಹಡದ್ ತಂದಿಗೆ ಹುಚ್ಚುಳೆ ಮಗ ಅಂತಿ? ಒಟ್ಟಿಗೆ ತಿಂತಿ